ಭೇಟಿ ಬೆನ್ನಲ್ಲೇ ಡಿಕೆಶಿ ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ. ಸಂಜೆ 7:45ಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಡಿಕೆಶಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಖುದ್ದಾಗಿ ಡಿಕೆ ಶಿವಕುಮಾರ್. ಸಿಎಂ ದೆಹಲಿಯ ಭೇಟಿಯ ಬೆನ್ನಲ್ಲೇ ಡಿಕೆಶಿ ಕೂಡ ದೆಹಲಿಗೆ ಭೇಟಿ ಕೊಡಲಿದ್ದಾರೆ. ಇವತ್ತು ಸಂಜೆ 7:45ಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಖುದ್ದಾಗಿ ಡಿಕೆ ಶಿವಕುಮಾರ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮುಂದಿನ ಪ್ರಕ್ರಿಯೆಗಳು ಬಾಕಿ ಇದೆ. ಸೊ ಆ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಆಗ್ಬೋದು. ಆಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಸವಾಲುಗಳಂತೂ ಜಾಸ್ತಿ ಇದೆ. ಆ ಸವಾಲುಗಳನ್ನ ಎದುರಿಸುವಂತ ಶಕ್ತಿನೂ ಬೇಕಾಗತ್ತೆ. ಆಮೇಲೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅದನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಈ ಕಡೆ ಇಲ್ಲಿರುವಂಥ ನಾಯಕರುಗಳ ಸಲಹೆಗಳು, ಸೂಚನೆಗಳು ಮತ್ತು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿದೆಯಲ್ಲ, ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡ್ತಾರೋ ಅಥವಾ ಮಾಡಲ್ವೋ ಅಥವಾ ಏನು ಬೆಳವಣಿಗೆ ಆಗತ್ತೆ ಅಂತ. ಬಟ್ ಈಗ ಎಲ್ಲರ ಚಿತ್ತವೂ ಡಿ ಕೆ ಶಿವಕುಮಾರ್ ಅವರ ಹತ್ತನೇ ಇರುವಂಥ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದಷ್ಟು ಸವಾಲುಗಳಂತೂ ಎದುರಾಗುತ್ತೆ. ಅದು CM ಸ್ಥಾನದಲ್ಲಿದ್ರೂ ಸವಾಲುಗಳು ಎದುರಾಗತ್ತೆ, CM ಸ್ಥಾನದಲ್ಲಿದ್ರೂ ಸವಾಲುಗಳಿಗೆ ಎದುರಾಗತ್ತೆ. ಸೊ ಹಾಗಾಗಿ ಆ ಸವಾಲುಗಳನ್ನು ಹೆಂಗೆ ಸ್ವೀಕರಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ನಾಯಕರುಗಳ ಮುಂದಿನ ನಿರ್ಧಾರಗಳು, ನಿಲುವುಗಳು ಈಗ ಒಂದು ದೊಡ್ಡ ರಿಸ್ಕಿಗೆ ಕೈ ಹಾಕ್ಬಿಟ್ಟಿದ್ದಾರೆ. ಎಲ್ಲರೂ ಹೇಳಂಗೆ ಜೇನುಗೂಡಿಗೆ ಕೈ ಹಾಕೋದು, ಜೇನುಗೂಡಿಗೆ ಕಲ್ಲು ಹೊಡೆಯೋದು ಅಂತ ಏನು ಹೇಳ್ತಾ ಇದ್ದಾರೋ ಆ ಕೆಲಸನ ಕಾಂಗ್ರೆಸ್ನವರು, ಹೈಕಮಾಂಡ್ನ ನಾಯಕರು ಮಾಡಿಬಿಟ್ಟಿದ್ದಾರೆ. ಈಗ ಎಲ್ಲರೂ ಸಂಭಾಳಿಸ್ಕೊಂಡು, ಎಲ್ಲರೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಇದು ಎಂಥ ಟೈಮ್. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣಾ ಸಮಯ, GBA ಚುನಾವಣಾ ಸಮಯ, ಇನ್ನು 2 ವರ್ಷ ಇರೋದು 2028ರ ವಿಧಾನಸಭಾ ಚುನಾವಣೆಗೆ. ಅಕ್ಕಪಕ್ಕದ ರಾಜ್ಯದಲ್ಲಿ ಯಾವ ಥರದ ಪರಿಸ್ಥಿತಿ ಆಗಿದೆ, ಕಾಂಗ್ರೆಸ್ ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಅಲ್ಲಿ ಏನು ಕತೆಗಳಾಗಿದೆ, BJP ಎಲ್ಲೆಲ್ಲಿ ತನ್ನ ಅಧಿಕಾರವನ್ನು ಚಾಚ್ಕೊಂಡು ಬರ್ತಾ ಇದೆ, ಈ ಎಲ್ಲ ರಾಜಕಾರಣವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ರಿಸ್ಕನ್ನು ತೆಗೆದುಕೊಂಡಿರೋದು ಕಾಂಗ್ರೆಸ್ನವರು. ಹೀಗಿರಬೇಕಾದ್ರೆ ಇಡುವಂಥ ಪ್ರತಿ ಹೆಜ್ಜೆಯೂ ಕೂಡ ಅಳೆದು ತೂಗಿ ಇಡಬೇಕು, ಅಳೆದು ತೂಗಿ ಇಡಬೇಕು. ಈ ಹೆಜ್ಜೆ ಇಡಬೇಕಾ ಬೇಡವಾ? ಮುಂದೆ ಏನೇ ಬೆಳವಣಿಗೆಗಳಾದ್ರೂ ಅದಕ್ಕೆ ಕಾರಣ ಹೈಕಮಾಂಡು ಕೂಡ ಹೌದು. ಯಾರು ಈ ಬದಲಾವಣೆ ಆಗಲೇಬೇಕು ಅಂತ ಹಠಕ್ಕೆ ಹಿಡಿದ್ರೋ, ಪಟ್ಟು ಹಿಡಿದು ಕೂತ್ರೋ ಅವರು ಕೂಡ ಹೌದು. ಮುಂದೆ ಏನೇ ಬೆಳವಣಿಗೆಗಳಾದ್ರೂ ಅದು ಧನಾತ್ಮಕವಾದರೆ ಕ್ರೆಡಿಟ್ ಆಗತ್ತೆ, ಅದು ಋಣಾತ್ಮಕವಾದರೆ ಯಾವತ್ತಿಗೂ ಕಪ್ಪುಚುಕ್ಕೆ ಆಗತ್ತೆ. ನೋಡಿ, ಇವತ್ತಿಗೂ ನಾವು ಕೆಲವು ಸಮ್ಮಿಶ್ರ ಸರ್ಕಾರ ಬಿದ್ದೋಗಿರೋದನ್ನ ಇವತ್ತಿಗೂ ನೆನಪಿಸ್ಕೊಳ್ತೀವಿ. ಅವತ್ತೊಂದು ದಿನ ಅವ್ರು ಆ ಥರ ಮಾಡಿಲ್ಲ ಅಂತಂದ್ರೆ ಆರಾಮಾಗಿರ್ಬೋದು. ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಇದು ಪುನಃ ಚರ್ಚೆಗೆ ಬರ್ತಾ ಇರುತ್ತೆ. ಅಯ್ಯೋ, ಅವತ್ತು ಕೊಟ್ಟು ಮಾತು ಉಳಿಸ್ಕೋಬೇಕಾಗಿತ್ತು, ಅಯ್ಯೋ ಅವತ್ತು ದೇವೇಗೌಡರು ಮಾತು ಕೇಳಬೇಕಾಗಿತ್ತು ಅಂತ. ಸೊ ಹಾಗಾಗಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅಷ್ಟು ಸುಲಭ ಇರೋದಿಲ್ಲ. ತೆಗೆದುಕೊಂಡಂಥ ನಿರ್ಧಾರವನ್ನು ಉಳಿಸ್ಕೊಂಡು ಮತ್ತೆ ಹಾಗೆ ತೆಗೆದುಕೊಂಡು ಹೋಗೋದಿರುತ್ತಲ್ಲ, ಅದು ಅಷ್ಟು ಸುಲಭವಾಗಿರೋದಿಲ್ಲ. ಹಾಗಾಗಿ ಇದೆಲ್ಲವೂ ಒಂದು ಟಾಸ್ಕ್ ಇದ್ದಂಗೆ. ಈ ಟಾಸ್ಕನ್ನು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತಾರೆ ಮುಂದಿನ CM ಆಗೋರು ಕಾಂಗ್ರೆಸ್ನಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇದು ರಾಜ್ಯದ ಜನತೆಯ ಮೇಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕುವಂಥ ಪರಿಣಾಮ ಬೀರುತ್ತೆ. ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕುವಂಥ ಪರಿಣಾಮ ಬೀರುತ್ತೆ. ಈಗ ಆಲ್ರೆಡಿ ಕಾರ್ಯಕರ್ತರು ಯೋಚನೆ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಹಾಗಿದ್ರೆ 2028ರ ಚುನಾವಣೆಯನ್ನು ನಾವು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಹಿಸ್ಕೊಂಡು ಹೋಗಬೇಕಾ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರಲ್ವಾ, ಅಯ್ಯೋ ಸಿದ್ದರಾಮಯ್ಯನವರ ರಾಜ್ಯಭಾರ ಮುಗ್ದೇ ಹೋಯ್ತಾ, ಅಯ್ಯೋ ಸಿದ್ದರಾಮಯ್ಯನವ್ರ ಫಾಲೋವರ್ಸು ನಾವು, ಈಗೇನು ಮಾಡೋದು, ಇನ್ನೇನು ಕತೆ, ಈ ಥರದ್ದೆಲ್ಲ ಆಲ್ರೆಡಿ ಪ್ರಶ್ನೆಗಳು ಹುಟ್ಕೊಳ್ಳೋದಕ್ಕೆ ಶುರು ಆಗಿಬಿಟ್ಟಿರುತ್ತೆ ಕಾರ್ಯಕರ್ತರಲ್ಲಿ. ಕೆಲವ್ರ ಮನಸ್ಸಿಗೆ ಇದು ಘಾಸಿ ಆಗಿರುತ್ತೆ, ಇನ್ನು ಕೆಲವರಿಗೆ ಇದು ಖುಷಿಯೂ ಆಗಿರುತ್ತೆ. ಎಲ್ಲ ಥರದ್ದು ಪ್ರಕ್ರಿಯೆಗಳು ವ್ಯಕ್ತ ಆಗ್ತಾನೇ ಇರುತ್ತೆ. ಅವುಗಳೆಲ್ಲವನ್ನ ಸರಿದೂಗಿಸ್ಕೊಂಡು ಹೋಗುವಂಥದ್ದು ಅತಿ ದೊಡ್ಡ ಜವಾಬ್ದಾರಿ. ಇದ್ರ ಮಧ್ಯದಲ್ಲಿ ವಿಪಕ್ಷಗಳು ಸಹಜವಾಗಿ ಟೀಕೆ ಟಿಪ್ಪಣಿಯನ್ನು ಮಾಡೋದಿದ್ದೇ ಇರುತ್ತೆ. ನೀವು ಬರೀ ಅಧಿಕಾರ ಅಂತ ಅಂದ್ಕೊಂಡೇ ಕೂತ್ಕೊಬಿಟ್ರಿ, ಅಧಿಕಾರಕ್ಕೋಸ್ಕರನೇ ಇಷ್ಟೆಲ್ಲ ಡ್ರಾಮಾಗಳು ಮಾಡಿದ್ರಿ, ಎಂತೆಂಥ ಕಷ್ಟಗಳಿದೆ, ಎಂತೆಂಥ ಸಮಸ್ಯೆಗಳಿದೆ ರಾಜ್ಯದಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮಗೆ ಬೇಕಾಗಿತ್ತಾ ಇದು, ಸರಿಯಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇತ್ತು, ಈ ಥರದನ್ನು ಟೀಕೆ ಟಿಪ್ಪಣಿಗಳನ್ನು ವಿಪಕ್ಷಗಳು ಮಾಡಿಯೇ ತೀರ್ತವೆ. ಅವುಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು, ಈಗಿರುವಂಥ ಸಿಚುವೇಶನನ್ನು ಬ್ಯಾಲೆನ್ಸ್ ಮಾಡಿಕೊಂಡು, ಗ್ಯಾರಂಟಿ ಯೋಜನೆಗಳು ನಿಲ್ಲದಂತೆ ನೋಡಿಕೊಂಡು, ಆರ್ಥಿಕವಾಗಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು, ಚುನಾವಣೆಗಳಿಗೆ ತಯಾರಿಯನ್ನು ಮಾಡಿಕೊಂಡು, ಏನೇ ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳಿದ್ರೂ ಎಲ್ಲರೂ ಒಗ್ಗೂಡಿಸ್ಕೊಂಡು, ಎಲ್ಲರೂ ಮಾತನ್ನು ಕೇಳಿಸ್ಕೊಂಡು ನಡೆದು